ಹೆತ್ತಪ್ಪನ ಆಜ್ಞೆ ಆಗಿದೆ, ಊರಿಗೆ ಬೇಗ ಬರ್ಬೇಕಂತೆ. ಅಲ್ಲ, ನಾನು ಊರಿಗೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಈ ಅರವಿಂದ್ ಸಿಗ್ತಾನೆ ಇಲ್ವಲ್ಲ. ಇರಲಿ, ಇವರನ್ನ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಅವರಂತೂ ಸಿಗ್ತಾ ಇಲ್ಲ. ಯಾರವರು? ಅಂಬಿಕಾ, ನಾನು ಯಾರು? ಯಾರು ಹೇಳು ನೋಡೋಣ, ನಾನು ಯಾರು ಅಂತ. ಇನ್ಯಾರು? ನನ್ನನ್ನು ಮುಟ್ಟುವ ಧೈರ್ಯ ನನ್ನ ಪ್ರಿಯತಮರ ಅರವಿಂದನಿಗೆ ಮಾತ್ರ ಇರುವುದು. ಹೌದು ನಲ್ಲಿ, ನಾನೇ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಿಮ್ಮ ಹೃದಯದ ಮಿಡಿತ ಕೇಳಿಸ್ತು, ಅದಕ್ಕೆ ನನ್ನ ಹೃದಯದ ಬಡಿತದಿಂದ ಹೇಳಿದೆ ಅದು ನೀವೇ ಎಂದು. ನಿಮ್ಮನ್ನು ಮುಟ್ಟುವ ಧೈರ್ಯ, ನನಗೆ ಮುಟ್ಟುವ ಧೈರ್ಯ ನಿಮಗ್ ಬಿಟ್ರೆ ಬೇರೆ ಯಾರಿಗಿದೆ ಹೇಳಿ ನೋಡೋಣ. ಹೌದೇ ಅಂಬಿಕಾ, ಅರ್ಜೆಂಟ್ ಆಗಿ ಬರ್ಲಿಕ್ಕೆ ಹೇಳಿದಲ್ಲ, ಯಾಕಂತ ಕೇಳ್ತಿರಲ್ಲ. ನಮ್ಮ ತಂದೆಯವರು ಪತ್ರ ಬರೆದಿದ್ದಾರೆ, ಊರಿಗೆ ಬರಬೇಕಂತೆ. ಮುಂದಿನ ತಿಂಗಳು 10ನೇ ತಾರೀಕಿಗೆ ನಮ್ಮ ಮದುವೆ. ಅಲ್ಲ, ನಾನು ಈಗ ಧರ್ಮಪುರಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮನ್ನು ಬಿಟ್ಟು. ನನ್ನ ಮನಸ್ಸು ಯಾಕೋ ತಳಮಳಗೊಳ್ತಾ ಇದೆ. ಯಾಕೆ ಅಷ್ಟೊಂದು ಭಯ ಅಂಬಿಕಾ? ಮದುವೆ ಆಗೋವರೆಗೂ ನೀನು ನಿಮ್ಮನೆಯಲ್ಲಿಯೇ ಇರ್ತೀಯ, ಮದುವೆ ಆದ ನಂತರ ನಮ್ಮನೆಗೆ ಬರ್ತೀಯ. ಇನ್ನೇನಿದ್ದರೂ 15-20 ದಿವಸ ಮಾತ್ರ. ಮದುವೆ ಆದ ನಂತರ ಸದಾ ನನ್ನ ಮುಂದೆ ಕಾಣಿಸೋಯಲ್ಲ. 15 ದಿವಸ ಅಲ್ಲ, 15 ನಿಮಿಷ ಕೂಡ ನನಗೆ ನಿಮ್ಮನ್ನು ಬಿಟ್ಟಿರಲು ಆಗುತ್ತಿಲ್ಲ. ಮನಸ್ಸು ಏನೇನೋ ಹೇಳ್ತಾ ಇದೆ. ಅಲ್ಲ ಅಂಬಿಕಾ, ಆಕಸ್ಮಿಕವಾಗಿ ಇವತ್ತು ನಾನು ಸತ್ತು ಹೋದ್ರೆ? ಅರವಿಂದ್, ಏನ್ ಮಾತಾಡ್ತಾ ಇದ್ದೀರಾ? ನೀವು ಸತ್ತೋದ್ರೆ ನಾನ್ ಬದುಕ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ಖಂಡಿತವಾಗೂ ಇಲ್ಲ. ಆ ನಿಮ್ಮ ನೋವಿನಲ್ಲೇ ಕೊರಗಿ ಕೊರಗಿ ಗೊಂಬೆ ಹಾಕ್ತೀನಿ. ಮರುಕ್ಷಣವೇ ವಿಷ ತೆಗೆದುಕೊಂಡು ಸತ್ತೋಗ್ತೀನಿ. ಅಂಬಿಕಾ, ಹೌದು ಅರವಿಂದ್, ಹೆಣ್ಣಿಗೆ ಹಲವಾರು ಆಶೆಗಳಿರ್ಬೋದು, ಆದರೆ ಒಂದು ಹೆಣ್ಣು ಒಬ್ಬನಿಗೆ ಮನಸ್ಪೂರ್ವಕವಾಗಿ ಮನಸ್ಸು ಕೊಟ್ಟಿರುತ್ತಾಳೆ ನೋಡಿ, ಅವಳೇ ತನ್ನ ಪ್ರಪಂಚವೆಂದು ತಿಳಿದುಕೊಂಡು ಬದುಕ್ತಿರ್ತಾಳೆ. ನೀವಿಲ್ಲದಿದ್ದರೆ ಈ ನನ್ನ ಜೀವನ ನೀರಿನಲ್ಲಿ ಮೀನು ಇಲ್ಲದೆ ಹೇಗೆ ಬದುಕ್ತದೆ ಹೇಳಿ? ಆ ರೀತಿ ನನ್ನ ಜೀವನ. ನಾನು ಅಷ್ಟೇ ಅಂಬಿಕಾ, ನನ್ನ ಹೃದಯದ ಪ್ರಾಣವೇ ನೀನಾಗಿರುವಾಗ ನೀನಿರದೆ ನಾ ಬದುಕಲು ಹೇಗೆ ಸಾಧ್ಯ? ನಮ್ಮ ಪ್ರೇಮವೇನಾದರೂ ಪ್ರಳಯವಾದರೆ ನಾವು ಬದುಕಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದನ್ನೆಲ್ಲ ಬಲ್ಲ ಭಗವಂತ ನಮ್ಮ ಪ್ರೀತಿಯನ್ನು ಸಂಗಮಗೊಳಿಸಲು ನಮ್ಮ ಮದುವೆಯನ್ನು ಮುಂದೂಡಲಿಲ್ಲ. ಎಲ್ಲವೂ ನಮ್ಮ ಮನದಾಸೆಯಂತೆ ಆಗುತ್ತಿದೆ, ಅಷ್ಟೇ ಸಾಕು. ಹೌದು ಅರವಿಂದ್, ನನಗೀಗ ಬಸ್ಗೆ ತುಂಬಾ ಟೈಮ್ ಆಗಿದೆ, ನಾನು ಹೋಗ್ಬೇಕು. ಮತ್ತೆ ಮದ್ವೆಗೆ ಯಾರು ಬರ್ತಾ ಇದ್ದೀರಾ? ನಾನಂತೂ ಬರ್ಲೇಬೇಕಲ್ಲ. ನೀವು ಬರ್ತಾ ಇದ್ರೆ ನನ್ನ ಮದ್ವೆ ಆಗುತ್ತಾ? ಬರ್ಲೇಬೇಕಲ್ಲ. ಹೌದಲ್ವೇ? ನೋಡಂಬಿಕಾ, ನಮ್ಮ ಮದುವೆಗೆ ಗುರು ಹಿರಿಯರು, ನಮ್ಮ ತಂದೆ ತಾಯಿ ಮತ್ತೆ ಸ್ನೇಹಿತರು ಎಲ್ಲರೂ ಸೇರಿ ನಿಮ್ಮೂರಿನ ವೀರಭದ್ರೇಶ್ವರ ಗುಡಿಗೆ ಬಂದು ಬಿಡ್ತೀವಿ. ಮದುವೆ ಆದ ನಂತರ ನಿನ್ನನ್ನು ಮಧುಚಂದ್ರಮಕ್ಕೆ ಕರೆದುಕೊಂಡು ಹೋಗಬೇಕೆಂಬ ಆಸೆ. ಹೌದಾ? ಮಧುಚಂದ್ರಕ್ಕೆ ಹೋಗುವ ಸ್ಥಳ ಯಾವುದು? ಗೋವಾ ಅಥವಾ ಊಟಿ. ಏಕೆಂದರೆ ಬಯಲು ಸೀಮೆಯ ನಿಸರ್ಗವನ ರಾಶಿಯ ಸೊಬಗು, ಆ ಸೊಬಗಿನ ಸೌಂದರ್ಯದ ಸಿರಿಯಲ್ಲಿ ಹರಿಯುವ ನದಿಗಳ ಜುಳು ನಾದದ ಅಲೆಗಳ ಮೇಲೆ ಹರಡುವ ಸೂರ್ಯನ ಕೆಂಬಣ್ಣದ ಕಿರಣಗಳು, ಆ ಕಿರಣಗಳಲ್ಲಿ ಹಾರಾಡುವ ಹಕ್ಕಿಗಳ ಮಧುರವಾಗಿ ಕೇಳಿ ಬರುವ ಕೋಗಿಲೆ ಇಂಪಾದ ಎಷ್ಟೊಂದು ರಮ್ಯಮಯವಾಗಿರುವಾಗ ಅಂಬಿಕಾ, ಆ ಸಮಯದಲ್ಲಿ ನಾವಿಬ್ಬರು ನದಿಯ ದಂಡೆಯ ಮೇಲೆ ಅಪ್ಪಿಕೊಂಡು ತೆಗೆದುಕೊಳ್ಳುವ ಭಾವಚಿತ್ರವು ನಿಜಕ್ಕೂ ಪ್ರೇಮದ ಸಂಕೇತವಾಗಿ ಕಾಣುವುದು. ಆಯ್ತು, ಆದಷ್ಟು ಬೇಗ ಆ ನಿಮ್ಮ ಆಸೆ ಈಡೇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ನಾನಿನ್ನು ಹೋಗ್ಲಾ? ಹೋಗ್ತೀನಿ ಅಂತ ಹೇಳ್ಬಾರ್ದು ಅಂಬಿಕಾ, ಹೋಗಿ ಬರ್ತೀನಿ ಅಂತ ಹೇಳ್ಬೇಕು. ಇಷ್ಟು ಹೇಳೋದಕ್ಕೆ ನನ್ನ ನಿಮಗೆ ಕರೆಸಿದ್ದೀಯಾ? ಆಯ್ತು, ಹೋಗಿ ಬರ್ಲಾ? ಮತ್ತೇನಾದ್ರೂ ಕಾಣಿಕೆ ಬೇಕಾ? ಯಾವ ಕಾಣಿಕೆಯೂ ಕೊಟ್ಟು ಹೋಗಬೇಡ. ನೀನು ಮರಳಿ ಬರುವವರೆಗೂ ನಾನು ಸಮಾಧಾನವಾಗುವಂತ ಒಂದು ಸಿಹಿ ಮುತ್ತು ಕೊಟ್ಟು. ಹೌದಾ? ಹಾಗಾದ್ರೆ ಕಣ್ಣು ಮುಚ್ಕೊಳ್ಳಿ.
Hey!